ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಇಂದು ರಾಯಬಾಗ್ ತಾಲೂಕಾ ಆಡಳಿತದ ವತಿಯಿಂದ ದಂಡಾಧಿಕಾರಿಗಳ ಕಾರ್ಯಾಲಯದ ಸಭಾಭವನದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಮಾನವನ ದಾನವ ಗುಣಗಳನ್ನು ದಹಿಸಿ ಆತನನ್ನು ಮಹಾದೇವನನ್ನಾಗಿಸುವ ಅಪೂರ್ವ ಸಿದ್ಧಾಂತವನ್ನು ನೀಡಿದವರು ಶ್ರೀ ರೇಣುಕಾಚಾರ್ಯರು. ಜೀವಿ ಶಿವನಾಗು, ಮಾನವ ಮಹಾದೇವನಾಗು, ಅಂಗ ಲಿಂಗವಾಗು ಸಿದ್ಧಾಂತವನ್ನು ಜಗತ್ತಿಗೆ ಬೋಧಿಸಿದವರು ರೇಣುಕಾಚಾರ್ಯರು. ಈ ಸಂದರ್ಭದಲ್ಲಿ ಜಯಾನಂದ ಹಿರೇಮಠರವರು ಮಾತನಾಡಿ, ಮನುಕುಲದ ಕಲ್ಯಾಣಕ್ಕಾಗಿ ಹಲವು ಆಚಾರ್ಯರು ಪ್ರವಾದಿಗಳು ಈ ಭೂಮಿಯ ಮೇಲೆ ಅವತರಿಸಿ ಬಂದಿದ್ದಾರೆ. ಅಂತಹ ಪರಂಪರೆಯಲ್ಲಿ ಅವತರಿಸಿ ಆದಿ ಜಗದ್ಗುರು ರೇಣುಕಾಚಾರ್ಯರು ನೆರೆಯ ತೆಲಂಗಾಣ ರಾಜ್ಯದ ಕೊಲ್ಲಿಪಾಕಿ ಸ್ವಯಂಭೂ ಸೋಮೇಶ್ವರ ಲಿಂಗದಿಂದ ಅವತರಿಸಿದವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿರುವ ತತ್ವ ಸಿದ್ಧಾಂತಗಳು ಕೇವಲ ಬೋಧನೆಗೆ ಸೀಮಿತವಾಗದೆ ಸಮಾಜದ ಸುಧಾರಣೆಗೆ ಕೊಲ್ಲಿಪಾಕಿಯಲ್ಲಿ ಇಂದಿನ ತೆಲಂಗಾಣ ರಾಜ್ಯದ ನಿಜಾಮಾಬಾದ್ ಜಿಲ್ಲೆಯ ಒಂದು ಹಳ್ಳಿಯಾಗಿದೆ. 18 ಜಾತಿ ಜನಾಂಗಗಳಿಗೂ ಮಠಗಳನ್ನು ಕಟ್ಟಿಸಿ ಶಿಷ್ಯರನ್ನು ನೇಮಿಸಿ ಸಂಸ್ಕಾರ ನೀಡಿದ್ದು ರೇಣುಕಾಚಾರ್ಯರ ಸಾಮಾಜಿಕ ಕ್ರಾಂತಿಯ ಮೊದಲ ಹೆಜ್ಜೆಯಾಗಿದೆ. ಅವು ಇಂದಿಗೂ ಕೊಲ್ಲಿಪಾಕಿ ಕ್ಷೇತ್ರದಲ್ಲಿವೆ ಎಂದರು. ನಮಸ್ಕಾರಗಳು. ಇವತ್ತು ಜಗದ್ಗುರು ರೇಣುಕಾಚಾರ್ಯ ಮಹಾರಾಜರು ಸಾಕ್ಷಾತ್ ಪರಮಶಿವನ ಅವತಾರ ಪುರುಷರು. ಇವರು ಕ್ರಿಸ್ತಶಕ 1300 ನನ್ನ ತಿಳಿದ ಪ್ರಕಾರ 1382ರಲ್ಲಿ ಇವರು ಸಾಕ್ಷಾತ್ ಪರಮೇಶ್ವರನ ವಿಭೂತಿ ಮುಖಾಂತರ ಭೂಲೋಕಕ್ಕೆ ಬಂದವರು. ಇವರು ನಮ್ಮ ಹಣೆ ಮೇಲಿರುವಂಥ ವಿಭೂತಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಬೆರಳಿನಿಂದ ಹಚ್ಚಿ ವಿಶ್ವಕ್ಕೆನೇ ಸಾರಿದವರು. ಇಂಥ ಮಹಾನ್ ಪುರುಷರ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ತುಂಬ ಕಳಕಳಿಯಿಂದ ನಮ್ಮ ಜಂಗಮ ಸಮಾಜರಿಗೆ ಏನು ಹೇಳಬೇಕಾಗಿದ್ದಾರೆ, ನಮ್ಮ ಜಂಗಮ ಸಮಾಜ ಇನ್ನೂ ಬಹಳ ಬೆಳಿಬೇಕಾಗಿದೆ. ಈ ಸಂದರ್ಭದಲ್ಲಿ ಪರಮಾನಂದ ಮಂಚೂಳೆ ಗ್ರೇಡ್ 2 ತಹಸೀಲ್ದಾರರು, ಐಕಿ ಹಿರೇಮಠ ರೆಕಾರ್ಡ್ ಶಿರಸ್ತೆದಾರರು, ಸೋಮಶೇಖರ್ ಜೋರೆ ಕಂದಾಯ ನಿರೀಕ್ಷಕರು, ಮಹಾದೇವ್ ಹಿರೇಮಠ, ಮಲ್ಲಯ್ಯ ಹಿರೇಮಠ, ಶಿವಾನಂದ ಹಿರೇಮಠ, ಜಯಾನಂದ ಹಿರೇಮಠ, ಮಹಂತೇಶ್ ಹಿರೇಮಠ, ಸೋಮು ಹಿರೇಮಠ, ಶಿವು ಹಿರೇಮಠ ಮುಂತಾದ ಅನೇಕರು ಉಪಸ್ಥಿತರಿದ್ದರು. ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ಲಿಂಗವಂತ ಸಮಾಜವನ್ನ ಒಗ್ಗೂಡಿಸಿ ಅವರು ವರದಿ ರಮೇಶ್ ಕಾಂಬಳಿ ಸಮಾಜಕ್ಕೇನೆ ಒಳ್ಳೇದಾಗಲಿ ಅಂತ ಒಂದು ಪ್ರೇರಣೆಯನ್ನ ವಿಶ್ವಕ್ಕನೇ ಮಾದರಿಯಾಗಿ ನಮ್ಮ ರೇಣುಕಾಚಾರ್ಯ ಅವರು ಮಹಾರಾಜ ಸ್ವಾಮಿಗಳು ಅವರು ವಿಶ್ವಕ್ಕೇನೆ ಸಾರಿದರು. ನಾವು ಕೇಳಿರ್ಬೋದು 2500 ವರ್ಷದಿಂದ ಮಾಯೂರ್ ಭಗವಾನರು ಕೂಡ ಇದ್ರು. ಅವರು ತಮ್ಮ ಧರ್ಮವನ್ನು ಕೂಡ ಏಳಿಗೆಗಾಗಿ ಇಡೀ ನಿಸ್ವಾರ್ಥ